Okay, hello students. Welcome back to Simplified Minds na Computer Science subject ke. So ನೀವು ಆಲ್ರೆಡಿ ಫಸ್ಟ್ ಪ್ರಿಪ್ರೇಟ್ರಿ, ಸೆಕೆಂಡ್ ಪ್ರಿಪ್ರೇಟ್ರಿ ಆ್ಯಂಡ್ ಕಾಲೇಜಸ್ ಸಾಕಷ್ಟು ಪ್ರಿಪ್ರೇಟ್ರಿಗಳು ಮಾಡಿ ಮುಗಿಸಿದ್ದೀರಾ. ಆ್ಯಂಡ್ ಈಗ ತಾನೇ ಕೆಲವರು ಎಷ್ಟೊಂದು ಜನ 15th 14th ನಿಮಗೆ ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಇತ್ತು, ಅದು ಮುಗಿಸಿದ್ದೀರಾ. ನೌ ಟು ಗೇರ್ ಅಪ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಆ್ಯಂಡ್ ಇಲ್ಲಿ ಫೈನಲ್ ಎಕ್ಸಾಮ್ಗೆ ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ, ಯಾವ ಥರ ಬರ್ಬೋದು ಕ್ವೆಶನ್ ಪೇಪರು, ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಏನು ಅಂತ. ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೋಬೇಡಿ. ಈಸಿಯಾಗಿ ನಾನು ಇವಾಗ ಸೆಕ್ಷನ್ ವೈಸ್ ಅನಾಲಿಸಿಸ್ ಮಾಡ್ತಾಯಿದ್ದೀನಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟು. ಸಿನ್ಸ್ ಇದು ಹೊಸ ಸಿಲೆಬಸ್ ಆಗಿರೋದ್ರಿಂದ ವಿ ವಿಲ್ ಟ್ರೈ ಟು ಗೆಸ್ ವಾಟ್ ಆಲ್ ದ ಕ್ವೆಶನ್ಸ್ ಮೇ ಬಿ ಕಮ್. ನೀವು ಬೇಕಾದ್ರೆ ಕಂಪೇರ್ ಮಾಡಿ ಕ್ವೆಶನ್ ಪೇಪರ್ ಬಂದಮೇಲೆ ಐ ವಿಲ್ ಗಿವ್ ಯು ಎ ಗ್ಯಾರಂಟಿ ಮೋರ್ ದೆನ್ 65 to 70% ನಾವು ಇಲ್ಲಿ ಡಿಸ್ಕಸ್ ಮಾಡೋ ಕ್ವೆಶನ್ಸೇ ಬರುತ್ತೆ. ಓಕೆ, ಬಟ್ ನೀವು ಕಾನ್ಸೆಪ್ಟ್ಸ್ನ ತರೋ ಆಗಿರಬೇಕು, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಕಾನ್ಸೆಪ್ಟ್ ತರೋಗೋದಕ್ಕೆ ನಮ್ಮದು ಒನ್ ಶಾರ್ಟ್ ವೀಡಿಯೋಸು ಇದೆ, ರಿಪೀಟ್ ಮಾಡ್ತಾ ನೋಡ್ತಾನೆ ಇರಿ. ಆ್ಯಂಡ್ ನಿಮಗೆ ಇನ್ನೂ ನೆಕ್ಸ್ಟು ಒಂದೊಂದೇ ಮಾಡೆಲ್ ಪೇಪರ್ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ನೀವೆಲ್ಲ ರಿಕ್ವೆಸ್ಟ್ ಮಾಡೋಂಗೆ MCQsನ ಒಂದು ಡೇ ಒಂದು 200 to 300 MCQs ತೊಗೊಂಡು ನೀವು ಹೆಂಗೆಲ್ಲ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಿಮ್ಮ ಸಬ್ಜೆಕ್ಟ್ ಕೋಡ್ 41 ಆಗಿರುತ್ತೆ ಕಂಪ್ಯೂಟರ್ ಸೈನ್ಸು. ಸೊ ಹೇಗೆ ನಾವು ಸಾಲ್ವ್ ಮಾಡೋದು ಕ್ವೆಶನ್ ಪೇಪರ್ನ, ಹೇಗೆ ಸೆಕ್ಷನ್ ವೈಸಲ್ಲಿ ಹೇಗೆ ಓದೋದು, 70 on 70 ಹೇಗೆ ಈಸಿಯಾಗಿ ಸ್ಕೋರ್ ಮಾಡೋದು. ಇಲ್ಲ ಸರ್ 70 on 70 ತುಂಬ ಕಷ್ಟ ಆಗುತ್ತೆ. ನೋ, ಇಟ್ಸ್ ನಾಟ್ ಡಿಫಿಕಲ್ಟ್. ಯು ಕ್ಯಾನ್ ಸ್ಕೋರ್ 70 on 70 ಈಸಿಲಿ. ಬಟ್ ಒನ್ಲಿ ಥಿಂಗ್ ಇಸ್ ಫಾಲೋ ಮಾಡಬೇಕಷ್ಟೇ ಇನ್ಸ್ಟ್ರಕ್ಷನ್ಸ್. ನಾವೇನು ಹೇಳ್ತೀವೋ ಅದನ್ನು ನೀವು ನೀಟಾಗಿ ಫಾಲೋ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ನೆಕ್ಸ್ಟು ಬ್ಲೂ ಪ್ರಿಂಟ್ ನೋಡೋ ಪ್ರಕಾರ ಬಂದರೆ ನಿಮಗೆ ಆಲ್ ಟುಗೆದರ್ 120 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಇಲ್ಲಿ ನೋಡ್ಬೋದು, ಆಲ್ ಟುಗೆದರ್ ನೀವು 105 ಮಾರ್ಕ್ಸ್ ಇರುತ್ತೆ. ಸೊ ನಿಮ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 105. ಬಟ್ ನೀವು ಎಕ್ಸಾಮ್ ಬರೆಯೋದು ಬರೀ 70 ಮಾರ್ಕ್ಸು. ಸೊ 35 ಮಾರ್ಕ್ಸ್ ಎಕ್ಸ್ಟ್ರಾ ಇರುತ್ತೆ. 35 ಮಾರ್ಕ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಡೋಂಟ್ ವರಿ, ಯಾವ್ಯಾವ ಕ್ವೆಶನ್ ಇದು ಏನೇನಿದೆ ಅಂತ ಬ್ಲೂ ಪ್ರಿಂಟಲ್ಲಿ ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಚಾಪ್ಟ್ರಿಂದ MCQs 2 ಬರುತ್ತೆ. ಅದು MCQನೂ ಆಗಿರ್ಬೋದು, ಅಥವಾ ಒಂದು MCQ 2 MCQ ಆಗಿರ್ಬೋದು, ಅಥವಾ ಒಂದು MCQ 1 fill in the blanks ಕೂಡ ಆಗಿರ್ಬೋದು. ಆ್ಯಂಡ್ ಸೆಕೆಂಡ್ ಚಾಪ್ಟ್ರಿಂದ 2 ಕ್ವೆಶನ್. ಅಗೇನ್ ಐ ಟೋಲ್ಡ್ ಎನಿ ಒನ್. ಇಲ್ಲಿ MCQ ಮತ್ತು 1 ಮಾರ್ಕ್ಸ್ ಏನಾಗಿರುತ್ತೆ ಅಂದರೆ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಬರೋದು ನಿಮಗೆ MCQ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ದು. ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಲ್ಲಿ ಮ್ಯಾಕ್ಸಿಮಮ್ ಏನೇನು ಬರುತ್ತೆ ಅಂದರೆ ಕಂಡೀಷನ್ಸ್, ವೇರ್ ಕ್ಲಾಸಸ್ ಬರುತ್ತೆ, ಮತ್ತು ವೇರ್ ಕಂಡೀಷನ್ಸ್ ಬರುತ್ತೆ, ಮತ್ತು ಕ್ರಿಯೇಟ್ದು ಬರುತ್ತೆ, ಇನ್ಸರ್ಟ್ ಬರುತ್ತೆ, ಅಪ್ಡೇಟ್ಸ್ ಬರುತ್ತೆ. ಈ ಥರ ಎಲ್ಲ ಕ್ರಾಸ್ ಕ್ವೆಶನ್ಸ್ ಕೇಳ್ಬೋದು. ಅದನ್ನು MCQs ಡಿಸ್ಕಸ್ ಮಾಡಬೇಕಾದ್ರೆ ನಾನು ಡೀಟೇಲಾಗಿ ಹೇಳ್ತೀನಿ ವಾಟ್ ಆರ್ ಆಲ್ ದ ಪಾಸಿಬಲ್ ಕ್ವೆಶನ್ಸ್. ಯಾಕಂದರೆ ಇದು 5 ಮಾರ್ಕ್ಸ್ ಬರುತ್ತೆ. ನೋಡಿ, ನಾವು 70 on 70 ಯಾವಾಗ ಸ್ಕೋರ್ ಮಾಡೋಕ್ಕಾಗೋದು ಅಂದರೆ ಈ 20 ಮಾರ್ಕ್ಸ್ನ ಯಾವಾಗ ವಿತೌಟ್ ಡೂಯಿಂಗ್ ಎನಿ ಎರರ್ ಸ್ಕೋರ್ ಮಾಡ್ತೀವೋ ಆವಾಗಲೇ 70 on 70 ಸ್ಕೋರ್ ಮಾಡೋಕ್ಕಾಗೋದು. ಬಿಕಾಸ್ ರಿಮೈನಿಂಗ್ ಆಲ್ ನಿಮಗೆ ಆಪ್ಷನ್ ಇರುತ್ತೆ. ಈಗ ಆಪ್ಷನಲ್ಲಿ ಒಂದು ಎಕ್ಸ್ಟ್ರಾ ಬರೆದಿರ್ತೀರಾ ಅಂತ ಇಟ್ಕೊಳ್ಳಿ, ಒಂದಕ್ಕೆ 3 ಮಾರ್ಕ್ಸು, ಇನ್ನೊಂದಕ್ಕೆ 4 ಮಾರ್ಕ್ಸ್ ಬಂದಿರುತ್ತೆ. ಬಟ್ ವಿ ವಿಲ್ ಕನ್ಸಿಡರ್ 4 ಮಾರ್ಕ್ಸ್ ಓನ್ಲಿ. ಬಟ್ ಇದರಲ್ಲಿ ಏನಾದರೂ ಔಟ್ ಆಫ್ 20 ಮಾರ್ಕ್ಸ್ ಏನಾದರೂ ಒಂದು ಮಿಸ್ಟೇಕ್ ಆದ್ರೂ ಇಟ್ಸ್ ರಾಂಗ್ ಅಂತಲೇ ಅರ್ಥ, 1 ಮಾರ್ಕ್ಸ್ ಲೆಸ್ ಆಗಿಬಿಡುತ್ತೆ. ಸೊ ಯು ಶುಡ್ ಆಲ್ವೇಸ್ ಟಾರ್ಗೆಟ್ ಟು ಸ್ಕೋರ್ 20 on 20 ಇನ್ ದ ಫಸ್ಟ್ ಸೆಕ್ಷನ್ ಓನ್ಲಿ. ಪಾರ್ಟ್ ಎ 20 on 20. ಅದು ಪಾರ್ಟ್ ಎನಲ್ಲಿ ಹೆಂಗೆ ಡಿವೈಡ್ ಆಗಿರುತ್ತೆ? 15 ಕ್ವೆಶನ್ಸ್ MCQ ಇರುತ್ತೆ, ಇನ್ನು 5 ಕ್ವೆಶನ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪಲ್ಲಿ ಇರುತ್ತೆ. 15 ಕ್ವೆಶನ್ಸ್ MCQ ಇರುತ್ತೆ, ಇನ್ನು 5 ಕ್ವೆಶನ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಷ್ಟೇ. ನಾನು ಮಾಡೆಲ್ ಪೇಪರ್ ಒಂದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ, ಬರೀ SQLದೇ ಕೊಡ್ಬೋದು, ಅಥವಾ SQL ಇಲ್ಲಿ ನೋಡಿ ಎಲ್ಲೆಲ್ಲಿ ಎರಡೆರಡು ಇದೆಯೋ ಅಲ್ಲೆಲ್ಲ ಒಂದು SQL, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 2 3 4 1 5 ಇದು 2 ಮಿಕ್ಸ್ ಮಾಡಿ ಕೊಡ್ಬೋದು ಹೀಗೆ. ಸೊ ದೀಸ್ ಆರ್ ಆಲ್ ದ ಪಾಸಿಬಲ್ ವೇಸ್. ಸೊ ದಟ್ಸ್ ವೈ ವೈಲ್ ಐ ಟೇಕ್ ದ MCQs. ನಾನು ಯಾವಾಗ MCQsನ ಇದು ಮಾಡ್ತೀನೋ, ವಿಡಿಯೋಸ್ ಮಾಡ್ತೀನಲ್ಲ, ಆವಾಗ ನೀಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ ಹೇಗೆಲ್ಲ ಮಾಡುತ್ತೆ ಅಂತ. ಸೊ ಫಸ್ಟ್ ನಾನು MCQsನ ಲಾಸ್ಟಲ್ಲಿ ಇಟ್ಕೋತೀನಿ. ಅದು ಇದಾದಮೇಲೆ ಸೆಕ್ಷನ್ ವೈಸ್ ಅನಾಲಿಸಿಸ್ ಆದಮೇಲೆ ಒಂದೊಂದೇ ನಿಮಗೆ ಪಾರ್ಟ್ ವೈಸು ಹೇಗೆಲ್ಲ ಕ್ವೆಶನ್ಸ್ ಬರುತ್ತೆ, 3 ಕ್ವೆಶನ್ ಪೇಪರ್ಸ್, ಮಾಡೆಲ್ ಪೇಪರ್ಸ್ ಕ್ವೆಶನ್ಸ್ ತೊಗೊಂಡು ವಿ ವಿಲ್ ಸಾಲ್ವ್ 1 by 1. ಓಕೆ, ಸೊ ಇದು ನಿಮ್ಮ ಕ್ವೆಶನ್ ಪೇಪರ್ ಪ್ಯಾಟ್ರನ್ನು. ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ? 5 ಸೆಕ್ಷನ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಇ. ಪಾರ್ಟ್ ಎ, ಒಂದೊಂದು ನಿಮಿಷ ಇಲ್ಲಿ ಅಳಿಸ್ಬಿಡ್ತೀನಿ ಇದೆಲ್ಲ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಇರುತ್ತೆ. ಸೊ ಪಾರ್ಟ್ ಎ ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ, 15 + 5 ಏನು 15 MCQs, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು. ದೆನ್ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವೆಶನ್ ಇರುತ್ತೆ.
ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವೆಶನ್ ಇರುತ್ತೆ. ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಇ ಎರಡೂ 5 ಮಾರ್ಕ್ಸೇ. ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಇ ಎರಡೂ 5 ಮಾರ್ಕ್ಸೇ. ಲಾಸ್ಟ್ ಇಯರ್ ಇದನ್ನು ಶಾರ್ಟ್ಸ್ ಅಂತ ಹೇಳ್ತಾಯಿದ್ರು, ಆರ್ಟ್ಸ್ ಕ್ವೆಶನ್ಸ್ ಅಂತ ಹೇಳ್ತಾಯಿದ್ರು, ಬೇಸ್ಡ್ ಆನ್ ಅಪ್ಲಿಕೇಶನ್ ಬೇಸ್ಡು. ಸೊ ಅದರಲ್ಲಿ ಲಾಸ್ಟ್ ಇಯರ್ ಸಿಲೆಬಸ್ಸಲ್ಲಿ ಕೆ ಮ್ಯಾಪ್ಸ್ ಎಲ್ಲ ಅಂತ ಅದೆಲ್ಲ ಕೊಡ್ತಾರೆ. ಈ ಸಲ ನಿಮಗೆ SQL ಕ್ವೆರಿ ಬರೆಯೋಕ್ಕೆ ಹೇಳ್ತಾರೆ, ಟೇಬಲ್ ಕೊಟ್ಬಿಟ್ಟು. ಓಕೆ, ದಟ್ ವಿ ವಿಲ್ ಸಿ. ಸೊ ಪಾರ್ಟ್ ಡಿಯಲ್ಲಿ ಅಗೈನ್ 5 ಮಾರ್ಕ್ಸ್ ಕ್ವೆಶನ್ನು, ಪಾರ್ಟ್ ಇಯಲ್ಲಿ 5 ಮಾರ್ಕ್ಸ್ ಕ್ವೆಶನ್ನು. ಎಲ್ಲ ಸೆಕ್ಷನಲ್ಲೂ 4 ಕ್ವೆಶನ್ ಅಟೆಂಡ್ ಮಾಡ್ತೀರಾ ನೀವು. ಓಕೆ, ಇದು ಗ್ಯಾರಂಟಿ. 20 ಕ್ವೆಶನ್ಸ್ ಬೈ ಡಿಫಾಲ್ಟ್. ನೀವು ಒಂದು ಕ್ವೆಶನ್ ಬಿಟ್ರೂ ಏನಾಗುತ್ತೆ, 70 on 70 ತಗೊಳ್ಳೋ ಚಾನ್ಸೇ ಇರಲ್ಲ. ಸೊ ದಟ್ಸ್ ವೈ ವಿ ಶುಡ್ ನೆವರ್ ಗೋ ರಾಂಗ್ ಇನ್ ದಿಸ್. ಪಾರ್ಟ್ ಎ. ಯಾವುದೇ ಕಾರಣಕ್ಕೂ ಪಾರ್ಟ್ ಎಲ್ಲಿ ರಾಂಗ್ ಹೋಗಬಾರ್ದು. ಎಷ್ಟೊಂದು ಜನ 70 on 70 ಯಾವಾಗ ಎಲ್ಲಿ ಮಿಸ್ ಮಾಡ್ಕೋತಾರೆ ಅಂದರೆ ಈ ಪಾರ್ಟ್ ಎಲ್ಲೇ ಮಿಸ್ ಮಾಡ್ಕೊಳ್ಳೋದು. ಮ್ಯಾಕ್ಸಿಮಮ್ ಪ್ರಾಬಬಿಲಿಟಿ ಜಾಸ್ತಿ ಇರೋದು 70 on 70 ಮಿಸ್ ಆಗೋದಕ್ಕೆ ಪಾರ್ಟ್ ಎ ಸೆಕ್ಷನ್ನೇ. ಓಕೆ, ಪಾರ್ಟ್ ಬಿ ಯಲ್ಲೂ ಅಷ್ಟೇ 4 ಕ್ವೆಶನ್ ಬರೀತೀರಾ, 3 ಆಪ್ಷನ್ಸ್ ಇರುತ್ತೆ ನಿಮಗೆ. ಪಾರ್ಟ್ ಸಿ ಯಲ್ಲೂ 3 ಆಪ್ಷನ್ ಇರುತ್ತೆ, ಪಾರ್ಟ್ ಸಿ ಯಲ್ಲೂ 3 ಆಪ್ಷನ್ ಇರುತ್ತೆ, ಇಲ್ಲಿ ಒಂದೇ ಒಂದು ಆಪ್ಷನ್ ಇರುತ್ತೆ. ಬಟ್ ಇದರಲ್ಲಿ ಗ್ಯಾರಂಟಿ ಕ್ವೆಶನ್ ಫಿಕ್ಸ್ಡ್ ಆಗಿರುತ್ತೆ. ಅದು ಯಾವ್ಯಾವ ಕ್ವೆಶನ್ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ನಾವು ವಿ ವಿಲ್ ಸಿ ಪಾರ್ಟ್ ಬೈ ಪಾರ್ಟ್. ಪಾರ್ಟ್ ಎ ಆ್ಯಸ್ ಐ ಟೋಲ್ಡ್, ನೋಡಿ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಕ್ವೆಶನ್ ಇದೆ ಅಂತ ನಾನು ಇಂಡಿವಿಜುವಲ್ ಆಗಿ ಸೆಗ್ರಿಗೇಟ್ ಮಾಡಿ ಹಾಕಿದ್ದೀನಿ. ನೋಡಿ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಂದ 2 ಕ್ವೆಶನ್ಸ್, ಫೈಲ್ ಹ್ಯಾಂಡ್ಲಿಂಗಿಂದ 2 ಕ್ವೆಶನ್ಸ್, ಸ್ಟ್ಯಾಕ್ಸ್ 1 ಕ್ವೆಶನ್, ಕ್ಯೂ. ಇದರಲ್ಲಿ ಏನೇನು ಕ್ವೆಶನ್ ಬರ್ಬೋದು ಸರ್? ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಏನು ಕೊಡ್ಬೋದು? ಅಸೆಟ್ ಮೆಥಡ್ ಇದೆಯಲ್ಲ, ಅಸೆಟ್ ಮೆಥಡು, ಟ್ರೈ ಮೆಥಡು, ಕ್ಯಾಚ್ ಮೆಥಡು ಯಾವಾಗ ಯೂಸ್ ಮಾಡ್ತೀವಿ ಅನ್ನೋ ಬೇಸ್ಡ್ ಮೇಲೆ ಕೇಳ್ತಾರೆ. ನೆಕ್ಸ್ಟ್ ಫೈಲ್ ಹ್ಯಾಂಡ್ಲಿಂಗಲ್ಲಿ ರೀಡ್ ಮೋಡ್ ಏನು, ರೈಟ್ ಮೋಡ್ ಏನು, ಬೇಸ್ಡ್ ಆನ್ ದಟ್ ರೀಡ್ ಮೋಡ್ಗೆ ಒಂದು ಸಿನೋನಿಮ್ ಥರ ಕೊಟ್ಟು ಯಾವ ಮೋಡ್ ಯೂಸ್ ಮಾಡಿದ್ರೆ ಈ ಫೈಲ್ ಈ ಥರ ಓಪನ್ ಆಗುತ್ತೆ, ಯಾವ ಮೋಡ್ ಯೂಸ್ ಮಾಡಿದ್ರೆ ಫೈಲ್ನ ರೈಟ್ ಮಾಡ್ಬೋದು, ಆ ಥರ ಕ್ವೆಶನ್ಸ್ ಕೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಅ ಸ್ಟ್ಯಾಕ್, 80% ದೇ ವಿಲ್ ಆಸ್ಕ್ ಫಾರ್ ದ ಫಂಕ್ಷನ್. ಫಿಫೋ ಅಂದ್ರೇನು, ಲೀಫೋ, ಲಾಸ್ಟ್ ಇನ್ ಫಸ್ಟ್ ಔಟ್ ಇಸ್ ದ ಆಪ್ರೇಷನ್ ಆಫ್ ಸ್ಟ್ಯಾಕ್, ಟ್ರೂ ಆರ್ ಫಾಲ್ಸ್, ಈ ಥರ ಕ್ವೆಶನ್ಸ್ ಕೇಳ್ಬೋದು. ಕ್ಯೂನೂ ಅಷ್ಟೇ, ಆಪ್ರೇಷನ್ ಅದ್ರದ್ದು ಬೇಸಿಕ್ ಆಪ್ರೇಷನ್ ಏನು, ಫಸ್ಟ್ ಇನ್ ಫಸ್ಟ್ ಔಟು. ನೆಕ್ಸ್ಟು ಸಾರ್ಟಿಂಗಲ್ಲಿ ಯಾವ ಥರ ಕ್ವೆಶನ್ ಕೇಳ್ಬೋದು, ದೇ ವಿಲ್ ಆಸ್ಕ್ ಯು ದ ಕ್ವೆಶನ್ ಬೇಸ್ಡ್ ಆನ್ ಟೈಮ್ ಕನ್ಸ್ಟೆಂಟ್. ಅದು ಬೆಸ್ಟ್ ಆಗಿರುತ್ತಾ ಏನಾಗಿರುತ್ತೆ ಅನ್ನೋದಕ್ಕೆ. ಸೊ ಹೇಳಿದ್ನಲ್ಲ, ನಾವು MCQsನ ಸಪ್ರೇಟಾಗಿ ವರ್ಕೌಟ್ ಮಾಡೋಣ, ಸೊ ದಟ್ ಯು ವಿಲ್ ಗೆಟ್ ಎನ್ ಐಡಿಯಾ. ಜಸ್ಟ್ ನಾವು ಈಗ ಒಂದು ಐಡಿಯಾ ತೊಗೊಳ್ಳಿ ಯಾವ ಥರ ಕ್ವೆಶನ್ಸ್ ಬರ್ಬೋದು ಅಂತ. ನೆಕ್ಸ್ಟ್ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಪ್ರೈಮರಿ ಕೀ, ಕ್ಯಾಂಡಿಡೇಟ್ ಕೀ, ಓಕೆ, ಆಲ್ಟರ್ನೇಟ್ ಕೀ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾರಿನ್ ಕೀ ಆರ್ ರೆಫರೆನ್ಸ್ ಕೀ, ಆ ಥರ ಸಿನೋನಿಮ್ಸ್ ಕೊಟ್ಟು ಇದು ಮಾಡ್ಬೋದು. ದೆನ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಬರೋದು. ಏನಕ್ಕೆ ಅಂದರೆ ಅಲ್ಲಿ ಸ್ಟ್ರಕ್ಚರ್ಡ್ SQL ಅಲ್ಲಿ ನಿಮಗೆ ಮೆಥಡ್ಸ್ ಬರುತ್ತೆ, ಆ್ಯಂಡ್ ನಿಮಗೆ ಸಾಕಷ್ಟು ಕಂಡೀಷನ್ಸ್ ಬರುತ್ತೆ, ಆ್ಯಂಡ್ ಯಾವ್ಯಾವ ಆಪ್ರೇಷನ್ಸ್ ಬರುತ್ತೆ, ಯೂನಿಯನ್ ಆಪ್ರೇಷನ್ಸ್ ಬರುತ್ತೆ, ಇಂಟರ್ಸೆಕ್ಷನ್ ಆಪ್ರೇಷನ್ಸ್, ಇದೆಲ್ಲ ಬರೋದ್ರಿಂದ SQL ಅಲ್ಲಿ ಕೇಳ್ತಾರೆ. ಇನ್ಸರ್ಟ್, ಕ್ರಿಯೇಟ್ ಟೇಬಲ್ಲು, ಇನ್ಸರ್ಟ್ ಟೇಬಲ್ಲು, ಅಪ್ಡೇಟು, ಆಲ್ಟರು, ಡ್ಯಾಶ್ ಇಸ್ ದ ಕಮಾಂಡ್ ಯೂಸ್ ಟು ಚೇಂಜ್ ದ ಕಂಟೆಂಟ್ ಆಫ್ ದ ಪರ್ಟಿಕ್ಯುಲರ್ ಕಾಲಮ್, ಅದೆಲ್ಲ ಕೇಳೋದ್ರಿಂದ ಈ ಥರ ಪಾಸಿಬಿಲಿಟೀಸ್ ಇರೋದ್ರಿಂದ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜಲ್ಲೇ ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 5 ಮಾರ್ಕ್ಸ್ ಬರುತ್ತೆ, ಮತ್ತು 5 ಮಾರ್ಕ್ಸ್ ಒಂದು ಇದರಲ್ಲಿ ಬರುತ್ತೆ, ಯಾವುದರಲ್ಲಿ ಲಾಂಗ್ ಆನ್ಸರ್ ಒಂದು ಬರುತ್ತೆ, ಪ್ಲಸ್ 5 ಮಾರ್ಕ್ಸ್. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ದೆನ್ ಕಂಪ್ಯೂಟರ್ ನೆಟ್ವರ್ಕ್ಸಿಂದ 2 ಕ್ವೆಶನ್ ಬರುತ್ತೆ. ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ವಾಟ್ ಆರ್ ದ ಟೈಪ್ಸ್ ಆಫ್ ಲ್ಯಾನ್ ಮೆಥಡ್ಸು, ಯಾವುದಾದ್ರು ಲ್ಯಾನ್, ವ್ಯಾನ್, ಮ್ಯಾನ್ ಇದ್ರ ಬಗ್ಗೆ ಆಗಿರ್ಬೋದು, ಅಥವಾ ನಿಮಗೆ ಹೇಗೆ ನೆಟ್ವರ್ಕ್ಸು ಹೈಯರಾರ್ಕಿ ಆಗಿರ್ಬೋದು, ಸ್ಟ್ರಕ್ಚರ್ಸ್ ಆಫ್ ನೆಟ್ವರ್ಕ್ಸ್ ಆಗಿರ್ಬೋದು, ಹೈಯರಾರ್ಕಿ ಆಫ್ ಟೋಪೋಲಜಿ ಆಫ್ ನೆಟ್ವರ್ಕ್ಸ್ ಆಗಿರ್ಬೋದು, ಸ್ಟಾರ್ ಟೋಪೋಲಜಿನ, ಇದರದ್ದೆಲ್ಲ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟು ಡೇಟಾ ಕಮ್ಯುನಿಕೇಷನ್. ಸೊ ಇಲ್ಲಿ ಗೈಡೆಡ್ ಮೀಡಿಯಾ ಯಾವುದು, ಅನ್ಗೈಡೆಡ್ ಮೀಡಿಯಾ ಯಾವುದು, ಟ್ರಾನ್ಸ್ಮಿಷನ್ ಮೀಡಿಯಮ್ ಯಾವುದು, ಮತ್ತು ವೈರ್ಡ್ ಮೀಡಿಯಮ್ ಯಾವುದು, ಅನ್ವೈರ್ಡ್ ಮೀಡಿಯಮ್ ಯಾವುದು, ಇದೆಲ್ಲ ಡೇಟಾ ಇದರಲ್ಲಿ ಬರುತ್ತೆ. ದೆನ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ ವೈರಸ್ಸು, ಆ್ಯಂಟಿವೈರಸ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ಯುವರ್ ಎಂಟೈರ್ ಪಾರ್ಟೇ. ಹೇಳಿದ್ನಲ್ಲ, 15 MCQ, ದೆನ್ 5 fill in the blanks. ಏನು ಕಷ್ಟ ಆಗೋದಿಲ್ಲ, ಬಟ್ ನೀವೇನಂದರೆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ. ಬಯಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇಟ್ಸ್ ವೆರಿ ವೆರಿ ಈಸಿ ಹೌ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ನಾನು ಹೇಳ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಫ್ಯೂಚರ್ ಇದರಲ್ಲಿ, ಸೊ ನಿಮ್ಗೆ ಅದು ಅರ್ಥ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಬಿಗೆ ಬರೋಣ. ಪಾರ್ಟ್ ಬಿ ಅಲ್ಲಿ ನೋಡಿ 7 ಕ್ವೆಶನ್ಸ್. ನಾನು ಆಗಲೇ ಹೇಳಿದೆ 7 ಕ್ವೆಶನ್ಸ್, ಬಟ್ ನಾನು ಆನ್ಸರ್ ಮಾಡಬೇಕಾಗಿರೋದು ಎಷ್ಟು ಕ್ವೆಶನ್ಸು? ಆಲ್ ಟುಗೆದರ್ 4 ಕ್ವೆಶನ್ಸ್ ಆನ್ಸರ್ ಮಾಡಬೇಕು. ದಟ್ಸ್ ವೈ 4 ಕ್ವೆಶನ್ಸ್ ಆಫ್ 2 marks ಈಚ್, ವಿಚ್ ಇಸ್ ಈಕ್ವಲ್ ಟು 8 marks. ಓಕೆ, ಇಲ್ಲಿ ಯಾವ್ಯಾವ ಕ್ವೆಶನ್ ಕೇಳ್ತಾರೆ? 2 ಮಾರ್ಕ್ಸು, ಸ್ಟ್ಯಾಕಿಂದ ಒಂದು, ಕ್ಯೂ ಇಂದ ಒಂದು, ಸರ್ಚಿಂಗಿಂದ ಒಂದು, ಡೇಟಾಬೇಸ್ ಕಾನ್ಸೆಪ್ಟ್ಸು,
ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜು, ಕಂಪ್ಯೂಟರ್ ನೆಟ್ವರ್ಕ್ಸು, ಡೇಟಾ ಕಮ್ಯುನಿಕೇಷನ್. ಇಲ್ಲಿ ಸರ್ ಯಾವ ಥರ 2 ಮಾರ್ಕ್ಸ್ ಕ್ವೆಶನ್ ಕೇಳ್ಬೋದು. ಇಲ್ಲಿ ಡಿಫೈನ್ ಸ್ಟ್ಯಾಕ್ ಕೇಳ್ಬೋದು, ಆರ್ ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಕೇಳ್ಬೋದು. ಓನ್ಲಿ 2, ಅವಾಗ ಎರಡೇ ಬರೀಬೇಕು ನೀವು. ಡಿಫೈನ್ ಸ್ಟ್ಯಾಕ್ ಈಸ್ ಅ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ವಿಚ್ ಪರ್ಫಾರ್ಮ್ಸ್ ಆನ್ ಲಾಸ್ಟ್ ಇನ್ ಫಸ್ಟ್ ಔಟ್. ಅಥವಾ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಅಂದರೆ ಏನು, ಡೆಫಿನೇಷನ್ಸ್, ಸ್ಮಾಲ್ ಡೆಫಿನೇಷನ್ಸ್ನ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಕ್ಯೂಸ್ ಕೂಡ ದ ಸೇಮ್ ಥಿಂಗ್, ಆಪ್ರೇಷನ್ಸ್ ಆಫ್ ಕ್ಯೂ, ಟೈಪ್ಸ್ ಆಫ್ ಕ್ಯೂ ಕೇಳ್ಬೋದು. ಮೆನ್ಷನ್ ದ ಟೈಪ್ಸ್ ಆಫ್ ಕ್ಯೂ. ಓಕೆ, ಸಿಂಪಲ್ ಕ್ಯೂ, ಸರ್ಕ್ಯುಲರ್ ಕ್ಯೂ, ಡಬಲ್ ಎಂಡೆಡ್ ಕ್ಯೂ, ಡೆಕ್ ಮತ್ತು ಈ ಡಬಲ್ ಎಂಡೆಡ್ ಕ್ಯೂ, ಇದೆಲ್ಲ ಕೇಳ್ಬೋದು. ನೆಕ್ಸ್ಟು ಸರ್ಚಿಂಗಲ್ಲಿ ಏನು ಕೇಳ್ಬೋದು, ಸರ್ಚಿಂಗಲ್ಲಿ ಟೈಪ್ಸ್ ಆಫ್ ಸರ್ಚಿಂಗ್ ಕೇಳ್ಬೋದು. ಓಕೆ, ಸರ್ಚಿಂಗ್ ಆಲ್ಗರಿದಮ್ ಯಾವ್ದು ಅಂತ. ಸೊ 1 by 1 ವಿ ವಿಲ್ ಸಿ. ನೆಕ್ಸ್ಟ್ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಅಗೈನ್ ಡೆಫಿನೇಷನ್ಸ್, ಡಿಫೈನ್ DBMS, ಅರ್ಥ ಆಯ್ತಲ್ವಾ. ದೆನ್ ವಾಟ್ ಈಸ್ ರಿಲೇಷನ್, ಡೇಟಾಬೇಸ್, ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಆಕ್ಸ್. ನೆಕ್ಸ್ಟ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಿಂದ 1 ಕ್ವೆಶನ್ ನೋಡಿ. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜೇ ನಿಮ್ಗೆ IAS ಮಾರ್ಕ್ಸು. ನಾನು ಮೊನ್ನೆ ತಾನೇ, ಸೊ ಯು ಆಲ್ರೆಡಿ ಸಾ ದ 1 ಶಾರ್ಟ್ ವಿಡಿಯೋ ಆಫ್ SQL, ಅದರಲ್ಲೇ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗೋದು ನಿಮಗೆ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಸ್ಕೋರಿಂಗ್ ಮಾಡೋರು 71-70 ಸ್ಕೋರಿಂಗ್ ಮಾಡೋರು ಕಷ್ಟ ಆಗೋರು ಯಾವುದೇ ಕಾರಣಕ್ಕೂ SQL ಚಾಪ್ಟರ್ನ ಬಿಡಬೇಡಿ, ಅದರಲ್ಲಿ ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ SQLಲ್ಲೂ ಅಷ್ಟೇ. mention the types of keys or define primary key, define alternate key, or what are the basic operations performed on database, ಇದೆಲ್ಲ ಕೇಳ್ಬೋದು. ಸಾರಿ, SQL ಇದೆಲ್ಲ ಕೇಳ್ಬೋದು. ನೆಕ್ಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಟೈಪ್ಸ್ ಆಫ್ ನೆಟ್ವರ್ಕ್ಸ್, LAN, WAN, MAN, ಟೈಪ್ಸ್ ಆಫ್ ಟೊಪಾಲಜೀಸ್ ಎಲ್ಲ ಅದು ಲಾಂಗ್ ಆನ್ಸರ್ಗೆ ತೊಗೊಂಡೋಗ್ಬಿಡ್ತಾರೆ. ದೆನ್ ಮೆನ್ಷನ್ ಎನಿ 2 ನೆಟ್ವರ್ಕ್ ಡಿವೈಸಸ್, 2 ಮೆನ್ಷನ್ ಅಂತ ಕೇಳ್ತಾರೆ, ಅವ್ರು ಡಿಫೈನ್ ಎನಿ 2 ನೆಟ್ವರ್ಕ್ ಡಿವೈಸಸ್. ಸೊ ಅದನ್ನು ಮಾಡ್ಬೋದು. ನೆಕ್ಸ್ಟ್ ಡೇಟಾ ಕಮ್ಯುನಿಕೇಷನ್ಗೆ ಬಂದಾಗ, ಸೊ ಮೀಡಿಯಮ್ ಆ್ಯಂಡ್ ಹೇಳಿದ್ನಲ್ಲ, ಗೈಡೆಡ್ ಮೀಡಿಯಾ ಯಾವುದು, ಆಫ್ ಡ್ಯೂಪ್ಲೆಕ್ಸ್ ಅಂದರೆ ಏನು, ಡಿಫೈನ್ ಆಫ್ ಡ್ಯೂಪ್ಲೆಕ್ಸ್, ಡಿಫೈನ್ ಫುಲ್ ಡ್ಯೂಪ್ಲೆಕ್ಸ್, ಈ ಥರ ಎಲ್ಲ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಗೆ ಎಷ್ಟು ಚಾಪ್ಟ್ರು, 1, 2, 3, 4, 5, 6, 7 ಚಾಪ್ಟ್ರು. ಓಕೆ, 7 ಚಾಪ್ಟ್ರು ಡಿಫ್ರೆಂಟ್. ಒಂದೇ ಚಾಪ್ಟ್ರಿಂದ ಯಾವುದೂ ರಿಪೀಟ್ ಆಗಿಲ್ಲ ನೋಡಿ. ಆಲ್ ದ ಕ್ವೆಶನ್ಸ್ ಆರ್ ಫ್ರಮ್ ಡಿಫ್ರೆಂಟ್ ಚಾಪ್ಟರ್ಸ್ 2 ಮಾರ್ಕ್ಸ್ಗೆ. ಓಕೆ, ಸೊ ದಟ್ಸ್ ವೈ ನೀವು ಈ ಥರ ಅನಲೈಸ್ ಮಾಡಬೇಕು. ಹೇಗೆ, ಸೊ 71-70 ಸ್ಕೋರ್ ಮಾಡೋದು ಎಷ್ಟು ಈಸಿನೋ ಅಷ್ಟೇ ಕಷ್ಟ ಇರುತ್ತೆ. ಬಟ್ ಕಷ್ಟನೋ ವರ್ಡ್ನ ತೆಗ್ದಾಕಬೇಕು. ಯಾವಾಗ ಕಷ್ಟನೋ ವರ್ಡ್ ಯೂಸ್ ಮಾಡಬಾರ್ದು ನಾವು, ವೆನ್ ವಿ ಪ್ರಾಕ್ಟೀಸ್ ಅ ಲಾಟ್. ತುಂಬ ರಿಪಿಟೇಟಿವ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಕಷ್ಟ ಅನ್ನೋದು ಕಾನ್ಸೆಪ್ಟೇ ಇರೋದಿಲ್ಲ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್. 3 ಮಾರ್ಕ್ಸ್ ಕ್ವೆಶನ್ ಬಂದಾಗಲೂ ಸೇಮ್ ಥಿಂಗ್ ನೋಡಿ, 7 ಡಿಫ್ರೆಂಟ್ ಚಾಪ್ಟರ್ಸ್, ದೆನ್ 1 ಕ್ವೆಶನ್. ಎಲ್ಲೂ ರಿಪೀಟ್ ಆಗಿಲ್ಲ ನೋಡಿ, ಎಲ್ಲೂ ರಿಪೀಟ್ ಆಗಿಲ್ಲ. ಅರ್ಥ ಆಗ್ತೀಯಾ? 7 ಡಿಫ್ರೆಂಟ್ ಚಾಪ್ಟರ್ಸ್. ಬಟ್ ಯಾವ್ದು ಕಾಮನ್ ಆಗಿ ಓಡ್ತಾ ಇದೆ, ಡೇಟಾಬೇಸ್ ಕಾನ್ಸೆಪ್ಟ್ಸು, SQL ಮತ್ತು ಕಂಪ್ಯೂಟರ್ ನೆಟ್ವರ್ಕ್ಸ್. ನೋಡಿ, ಅಬ್ಸರ್ವ್ ಮಾಡ್ತಾ ಇರಿ. ಡೇಟಾಬೇಸ್ ಕಾನ್ಸೆಪ್ಟ್ಸು, SQL, ಕಂಪ್ಯೂಟರ್ ನೆಟ್ವರ್ಕ್ಸು ಮತ್ತು ಸರ್ಚಿಂಗು, ಸಾರ್ಟಿಂಗು, ಇದೆರಡು ಕಾಮನ್ ಆಗಿ ಓಡ್ತಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಥರ ಅನಲೈಸ್ ಮಾಡ್ತಾ ಹೋಗಬೇಕು. ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ 3 ಮಾರ್ಕ್ಸ್ಗೆ ಏನೇನು ಕೇಳ್ಬೋದು, ಅಸರ್ಟ್ ಫಂಕ್ಷನ್ ಏನು, ಟ್ರೈ ಕ್ಯಾಚ್ ಯಾವಾಗ ಯೂಸ್ ಮಾಡ್ತೀರಾ, ಸೊ ದೆನ್ ವಾಟ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ ಹ್ಯಾಂಡ್ಲಿಂಗ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯಾವುದಿದೆ ಸಿಸ್ಟಮಲ್ಲಿ, ಇಂಡೆಕ್ಸ್ ಆಫ್ ಎರರು ಅದೆಲ್ಲ ಏನು ಮಾಡುತ್ತೆ, ಆಲ್ ದಿಸ್ ವಿಲ್ ಕಮ್ಸ್ ಫಾರ್ 3 ಮಾರ್ಕ್ಸ್ ಕ್ವೆಶನ್. ದೆನ್ ಫೈಲ್ ಹ್ಯಾಂಡ್ಲಿಂಗಲ್ಲಿ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು ಮೋಡ್ಸ್ ಆಫ್ ಫೈಲ್, ರೀಡ್ ಮೋಡ್, ರೈಟ್ ಮೋಡ್, ಅಪೆಂಡ್ ಮೋಡ್. ದೆನ್ ರೀಡ್ ಮೋಡ್ ಯಾವಾಗ ಯೂಸ್ ಮಾಡ್ತೀವಿ ಅದರದ್ದು ಸಿಂಟ್ಯಾಕ್ಸು, ದೆನ್ ವಿತ್ ಕೀವರ್ಡ್ ಯೂಸ್ ಮಾಡಿ ಹೆಂಗೆ ಯೂಸ್ ಮಾಡ್ತೀವಿ, ಫೈಲ್ ಕ್ಲೋಸು, ಆಲ್ ದಿಸ್ ವಿಲ್ ಕಮ್ಸ್ ಇನ್ ಫೈಲ್ ಹ್ಯಾಂಡ್ಲಿಂಗ್. ನೆಕ್ಸ್ಟ್ ಸಾರ್ಟಿಂಗಿಗೆ ಬಂದಾಗ 3 ಮಾರ್ಕ್ಸ್ ಕ್ವೆಶನ್ಗೆ ಎನಿ ಒನ್ ಆಫ್ ದ ಸಾರ್ಟಿಂಗ್ ಟೆಕ್ನಿಕ್ಕು ಸಿಂಪಲಾಗಿ ಕೇಳ್ತಾರೆ. ಓಕೆ, ಎನಿ ಒನ್ ಆಫ್ ದ ಸಾರ್ಟಿಂಗ್ ಟೆಕ್ನಿಕ್ಕು. ದೆನ್ ಸರ್ಚಿಂಗು ಅಷ್ಟೇ, ದ ಸೇಮ್ ಥಿಂಗ್. ಸೊ ವಾಟ್ ಈಸ್ ಸರ್ಚಿಂಗ್ ಟೆಕ್ನಿಕ್ಸ್, ವೈ ವಿ ಹ್ಯಾವ್ ಟು ಯೂಸ್ ದಿಸ್ ಸರ್ಚಿಂಗ್ ಟೆಕ್ನಿಕ್ಸ್, ಡೆಫಿನೇಷನ್ಸ್ 3 ಮಾರ್ಕ್ಸ್ಗೆ. ದೆನ್ ಡೇಟಾಬೇಸಿಗೆ ಬಂದಾಗ ಅಗೈನ್ ದ ಸೇಮ್ ವರ್ಲ್ಡ್, ಫೀಚರ್ಸ್ ಆಫ್ DBMS, ಡೇಟಾಬೇಸ್ ಕಾನ್ಸೆಪ್ಟ್ಸ್, ಕೀಸ್, ಮೇಜರ್ ಕೀಸೇನೆ ಕಾನ್ಸಂಟ್ರೇಟ್ ಮಾಡೋದು, ಕೀಸೇನೆ. ಇಲ್ಲಿ ನೆಕ್ಸ್ಟ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಬಂದಾಗ ಅಗೈನ್ ದ ಸೇಮ್ ಥಿಂಗ್, ಆಪ್ರೇಟರ್ಸ್ ಆಫ್ SQL, ದೆನ್ ವಾಟ್ ಆರ್ ಆಲ್ ದ ಆಪ್ರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ SQL. ದೆನ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬಂದಾಗ ಹೇಳಿದ್ನೆಲ್ಲ 3 ಮಾರ್ಕ್ಸ್ಗೆ LAN, WAN, MAN, ರೌಟರ್ಸ್, ಅಗೈನ್ ನೆಟ್ವರ್ಕಿಂಗ್ ಡಿವೈಸಸ್. ಟೊಪೊಲಜಿ ಕೊಡೋಕ್ಕೋಗಲ್ಲ ಇಲ್ಲಿ, ಯಾಕಂದರೆ ಟೊಪೊಲಜಿ ಈಸ್ ಅ ಎಕ್ಸ್ಪ್ಲನೇಟರಿ ಆನ್ಸರ್, ಐ ಕೆನಾಟ್ ಗಿವ್ ಇಟ್ ಇನ್ ಅ ಶಾರ್ಟ್ ಸ್ಮಾಲ್ ಆನ್ಸರ್ಸ್ ಟೈಪ್ಗೆ. ಸೊ ದಟ್ಸ್ ವೈ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ LAN, WAN, MAN, ಟೈಪ್ಸ್ ಆಫ್ ನೆಟ್ವರ್ಕ್ಸು, ರೌಟರ್, ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಡಿವೈಸಸ್ನ ನೋಡಿಕೊಂಡ್ರು ಇದಾಗುತ್ತೆ ನಿಮಗೆ. ನೆಕ್ಸ್ಟು ನೀವು ನೋಡಿ, ಈಗೆಲ್ಲ ಇಲ್ಲಿ
ಮಾರ್ಕ್ಸ್ ಕಳ್ಕೊಳ್ಳೋದು ಮ್ಯಾಕ್ಸಿಮಮ್ 1 or 2 ಮಾರ್ಕ್ಸು ಈ ಸೆಕ್ಷನಲ್ಲಿ ಕಳ್ಕೊಂಬರ್ತೀವಿ. ಏನಕ್ಕೆ ಅಂದರೆ ಇದು 5 ಮಾರ್ಕ್ಸ್. ಆ್ಯಸ್ ಅ ವ್ಯಾಲ್ಯೂಯೇಟರ್ಸ್ ವಿ ಎಕ್ಸ್ಪೆಕ್ಟ್ ಮೋರ್ ಟು ಎಕ್ಸ್ಪ್ಲೈನ್. ಸ್ಟ್ಯಾಕಿಗೆ ಬಂದಾಗ ಕನ್ವರ್ಷನ್ ಆಫ್ ಎಕ್ಸ್ಪ್ರೆಷನ್ ನೋಡಿ ಗ್ಯಾರಂಟಿ ಆಗ್ಬಿಡುತ್ತೆ ಇಲ್ಲಿ. ಕನ್ವರ್ಷನ್ ಆಫ್ ಎಕ್ಸ್ಪ್ರೆಷನ್ ಆರ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ. ನಾನಿದು ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಮಾಡೆಲ್ ಪೇಪರ್ಸ್ ಬಂದಿರೋದ್ರ ಮೇಲೆ ಹೇಳ್ತಾ ಇದ್ದೀನಿ. ಸಿನ್ಸ್ ಇಟ್ಸ್ ಅ ನ್ಯೂ ಪೇಪರ್ ಫಾರ್ ಅಸ್, ನಮ್ಗೆ ಯಾವುದೂ ರೆಫರೆನ್ಸ್ ಪೇಪರ್ ಇಲ್ಲ, ಪ್ರೀವಿಯಸ್ ಇಯರ್ ಪೇಪರ್ ಇಲ್ಲ, ಏನಿಲ್ಲ. ಮಾಡೆಲ್ ಪೇಪರ್ ಬೇಸ್ಡಾಗಿ ಇಟ್ಕೊಂಡು ಗ್ರ್ಯಾಂಡಮಾಗಿ ಗೆಸ್ ಮಾಡ್ತಾ ಇದ್ದೀನಿ. ಬಟ್ ಡೋಂಟ್ ವರಿ, 70 to 7 ಆಗಲೇ 60 to 80% ನಿಮ್ಗೆ ಆಲ್ಮೋಸ್ಟ್ ಇದೇ ಥರ ಕ್ವೆಶನ್ಸೇ ಬರೋದು. ಓಕೆ, ದೆನ್ ಕನ್ವರ್ಷನ್ಸ್ ಆಫ್ ಎಕ್ಸ್ಪ್ರೆಷನ್ನು, ಅಪ್ಲಿಕೇಶನ್. ಈ ಕನ್ವರ್ಷನ್ ಬರೆದಾಗ ನಾನು ಸ್ಟ್ಯಾಕ್ ಒನ್ ಶಾರ್ಟ್ ವಿಡಿಯೋ ನೋಡಿ ಅದ್ರಲ್ಲಿ ನೀಟಾಗಿ ಹೇಳಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಒಂದು ಟೇಬಲ್ ಹಾಕ್ಕೊಂಡು ಹೇಗೆ ಕನ್ವರ್ಷನ್ ಮಾಡೋದು. ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್, ಪೋಸ್ಟ್ ಫಿಕ್ಸ್ ಟು ಪ್ರಿಫಿಕ್ಸ್, ಆಲ್ ದೀಸ್ ಇಕ್ವೇಷನ್ಸ್ ಕ್ಯಾನ್ ಬಿ ಸನ್. ದೆನ್ ಸರ್ಚಿಂಗ್ ಕ್ಯೂ ಅಲ್ಲಿ ನಿಮಗೆ ಮೇಯ್ನಾಗಿ ಕೇಳೋದು ಡೆಕ್ ಕೇಳ್ಬೋದು ಅಥವಾ ಆಲ್ಗರಿದಮ್ ಕೇಳ್ಬೋದು. ರೈಟ್ ಆನ್ ಆಲ್ಗರಿದಮ್ ಟು ಪರ್ಫಾರ್ಮ್ ಇನ್ಸರ್ಷನ್ ಆ್ಯಂಡ್ ಡಿಲಿಷನ್ ಫ್ರಮ್ ದ ಡಿಫ್ರೆಂಟ್ ಎಂಡ್ಸ್. ಕ್ಯೂ ಅಲ್ಲಿ ಆಲ್ಗರಿದಮ್ನ ಕೇಳ್ಬೋದು. ಸರ್ಚಿಂಗಿಗೆ ಬಂದಾಗ ಎಗೈನ್ ಇಲ್ಲೂ ಕೂಡ ಅಷ್ಟೇ ಅವ್ರು ಮ್ಯಾಕ್ಸಿಮಮ್ ಕೇಳೋಕ್ಕಾಗೋದು ಆಲ್ಗರಿದಮೇ. ಲೀನಿಯರ್ ಸರ್ಚ್, ಬೈನರಿ ಸರ್ಚ್, ಎನಿ ಒನ್ ಸರ್ಚ್ದು ಆಲ್ಗರಿದಮ್ ಕೇಳ್ಬೋದು. ನೆಕ್ಸ್ಟ್ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶನು, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಕೀಸ್. ಓಕೆ, ದೆನ್ ಫೀಚರ್ಸ್ ಆಫ್ DBMS. ದೆನ್ ವಾಟ್ ಎಲ್ಸ್? Types of keys, features of DBMS. Then what are all the operations can be performed on DBMS? ಇದೆಲ್ಲ ಕೇಳ್ತಾರೆ. ಸ್ಟ್ರಕ್ಚರ್ಸ್ ಆಫ್ DBMS ಅರ್ಥ ಆಗ್ತೀಯಾ? ನೆಟ್ವರ್ಕ್ ಹೈರಾರ್ಕಿಯಲ್ ಎಲ್ಲ ಇದೆಯಲ್ಲ, ಸೊ ಅದೆಲ್ಲ ಇಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬಂದಾಗ ಇಲ್ಲಿ ನಿಮಗೆ ಫಿಕ್ಸ್ ಮಾಡ್ಕೊಳ್ಳಿ ಟೊಪಾಲಜಿ. ಇಲ್ಲಿ ಎಲ್ಲ ಟೊಪಾಲಜಿನೂ ಕೇಳಲ್ಲ. ಎಕ್ಸ್ಪ್ಲೈನ್ ಆಲ್ ದ 5 ಟೊಪಾಲಜೀಸ್, ಅದು ಡಿಗ್ರಿಗೆ ಆಗ್ಬಿಡುತ್ತೆ. UG ಸ್ಟೂಡೆಂಟ್ಸ್ಗೆ ಕೇಳ್ತಾರೆ ಎಕ್ಸ್ಪ್ಲೈನ್ ದ ಟೋಪೋಲಜೀಸ್, ನೆಟ್ವರ್ಕ್ ಟೋಪೋಲಜೀಸ್ ಅಂತ ಒಂದೇ ಕ್ವೆಶನ್ ಹಾಕ್ಬಿಡ್ತಾರೆ. ಎಕ್ಸ್ಪ್ಲೈನ್ ನೆಟ್ವರ್ಕ್ ಟೋಪೋಲಜೀಸ್. ಅವ್ರು 5 ಟೋಪೋಲಜಿನ ಎಕ್ಸ್ಪ್ಲೈನ್ ಮಾಡಿ ಬೆನಿಫಿಟ್ಸ್, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ ಎಲ್ಲ ಬರೀಬೇಕು. ಬಿಕಾಸ್ ಅದಕ್ಕೆ 8 to 10 ಮಾರ್ಕ್ಸ್ ಇರುತ್ತೆ. ಇಲ್ಲಿ 5 ಮಾರ್ಕ್ಸ್ ಆಗಿರೋದ್ರಿಂದ ದೇ ಮೇ ಆಸ್ಕ್ ಎನಿ ಒನ್. ಈಗ ಬಸ್ ಟೋಪೋಲಜಿ ಕೇಳಿದ್ರೆ ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ತಾರೆ, ಯಾಕಂದರೆ ಬಸ್ ಇಸ್ ಅ ಸಿಂಪ್ಲರ್ ಒನ್. ಅರ್ಥ ಆಗ್ತಿದೆಯಲ್ಲ? ಸೊ ಅದನ್ನು ಕೇಳ್ತಾರೆ. ಸೊ ಟೊಪಾಲಜಿ ಇಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಹೇಳಿದ್ನಲ್ಲ ಸರ್ಚಿಂಗು ಮತ್ತು ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲೆಲ್ಲ ನೀವು ಮೇಯ್ನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟೈಪ್ಸ್ ಆಫ್ ಕೀಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಆರ್ಕಿಟೆಕ್ಚರ್ಸು, ಡೇಟಾಬೇಸ್ ಆರ್ಕಿಟೆಕ್ಚರ್ಸು, ಅದನ್ನು ನೋಡ್ಕೋಬೇಕು. ಇಲ್ಲಿ ಡೇಟಾ ಕಮ್ಯುನಿಕೇಷನ್ಗೆ ಬಂದಾಗ ಫುಲ್ ಡ್ಯೂಪ್ಲೆಕ್ಸ್, ಹಾಫ್ ಡ್ಯೂಪ್ಲೆಕ್ಸ್, ದೆನ್ ಗೈಡೆಡ್ ಮೀಡಿಯಾ, ಟ್ವಿಸ್ಟೆಡ್ ಪೇರ್ ಕೇಬಲ್ಸು ಏನು ಇದೆಲ್ಲ ಕೇಳ್ತಾರೆ ಇಲ್ಲಿ. ದೆನ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸು, what are all the security you can give to your system by using the antivirus softwares, firewalls. ಇದೆಲ್ಲ ನೀವು ಪಾಸಿಬಲ್ ಕ್ವೆಶನ್ಸ್ ಫಾರ್ ಅ 5 ಮಾರ್ಕ್ಸ್ ಕೇಳ್ಬೋದು. ಓಕೆ, ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪಾರ್ಟ್ ಡಿ. ಓಕೆ, ಇಲ್ಲಿ ಪಾರ್ಟ್ ಡಿಯಲ್ಲೂ ನೋಡಿ 7 ಕ್ವೆಶನ್ಸ್ ಇದೆ. ನೀವು ಇಲ್ಲೂ ನೋಡ್ಬೋದು ಡೇಟಾಬೇಸ್ ಕಾನ್ಸೆಪ್ಟ್ಸ್ ರಿಪೀಟ್ ಆಗಿದೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ರಿಪೀಟ್ ಆಗಿದೆ, ಬಟ್ ಇಲ್ಲಿ SQL ಇಲ್ಲ. SQL 5 ಮಾರ್ಕ್ಸ್ ಕ್ವೆಶನ್ ಎಲ್ಲೋಗಿದೆ? ನೆಕ್ಸ್ಟ್ ಕ್ವೆಶನ್ ಹೋಗಿದೆ, ನೆಕ್ಸ್ಟ್ ಪಾರ್ಟ್ಗೆ ಹೋಗಿದೆ. ದಿಸ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವಿಚ್ ಈಸ್ ಬೇಸ್ಡ್ ಆನ್ ಅಪ್ಲಿಕೇಶನ್ ಬೇಸ್ಡ್. ಅರ್ಥ ಆಗ್ತಿದೆ? ನಾನು ಅದಕ್ಕೆ ಇಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಅಂತ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಏನಾಗುತ್ತೆ, ಒಂದು ಡೇಟಾ ಕೊಟ್ಬಿಟ್ಟು ಅದ್ರ ರಿಲೇಟೆಡಾಗಿ ಸಾಲ್ವ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ಫಸ್ಟ್ ಕ್ವೆಶನ್ ಏನಿರೋದು ಸಾರ್ಟಿಂಗ್ ಇರೋದು. ಸೊ ವಿ ಹ್ಯಾವ್ 4 ಡಿಫ್ರೆಂಟ್ ಸಾರ್ಟಿಂಗ್ ಟೆಕ್ನಿಕ್ಸ್: ಸೆಲೆಕ್ಷನ್ ಸಾರ್ಟ್, ಬಬಲ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್. 3 ಡಿಫ್ರೆಂಟ್ ಸಾರ್ಟಿಂಗ್ ಟೆಕ್ನಿಕ್ಸ್. ಓಕೆ, ಮದ್ ಸಾರ್ಟು ಇದೆ. ಮದ್ ಸಾರ್ಟ್ನ ನಾವು ಜಾಸ್ತಿ ಯೂಸ್ ಮಾಡಲ್ಲ. 4 ಡಿಫ್ರೆಂಟಲ್ಲಿ ನಮಗೆ ಮ್ಯಾಕ್ಸಿಮಮ್ ಕೇಳೋದು ಸೆಲೆಕ್ಷನ್ನು, ಬಬಲ್ಲು ಮತ್ತು ಇನ್ಸರ್ಷನ್ ಸಾರ್ಟ್ನ. ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ಕೊಟ್ಬಿಡ್ತಾರೆ. ಸಾರ್ಟ್ ದಿಸ್ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಮ್ಯಾಕ್ಸಿಮಮ್ ನಿಮ್ಗೆ ಅಸೆಂಡಿಂಗ್ ಆರ್ಡರೇ ಇರುತ್ತೆ. ಸೊ ಅಗೇನ್ ಹೇಳಿದ್ನ ಸಾರ್ಟಿಂಗ್ ವಿಡಿಯೋಸ್ನ ನೀವು ರಿಪಿಟೇಟಿವ್ ಆಗಿ ನೋಡಿ ಆ್ಯಂಡ್ ಟೇಬಲ್ ಹಾಕ್ಕೋಬೇಕಷ್ಟೇ. ಆಲ್ಗರಿದಮ್ ಹೆಂಗೆ ವರ್ಕ್ ಆಗುತ್ತೆ, ಪಾಸ್ 1, ಪಾಸ್ 2 ಆ ಥರ ಸಾರ್ಟಿಂಗ್ ಆಲ್ಗರಿದಮ್. ನೆಕ್ಸ್ಟು ಅಂಡರ್ಸ್ಟ್ಯಾಂಡಿಂಗ್ ಡೇಟಾದಲ್ಲಿ ಮೀನ್, ಮೀಡಿಯನ್, ಮೋಡ್ ಕ್ಯಾಲ್ಕುಲೇಷನು, ಡಿಫ್ರೆನ್ಸು, ವೇರಿಯನ್ಸ್ ಕ್ಯಾಲ್ಕುಲೇಷನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್. ಇಷ್ಟು ಗ್ಯಾರಂಟಿ ಕ್ವೆಶನ್ ಇದು. ಎನಿ 3 ಸಾರ್ಟಿಂಗ್ ಟೆಕ್ನಿಕ್ಸಲ್ಲಿ 1 ಸಾರ್ಟಿಂಗ್ ಟೆಕ್ನಿಕ್ಸ್ ಬೈ ಗಿವಿಂಗ್ ಸಮ್ ರ್ಯಾಂಡಮ್ ವ್ಯಾಲ್ಯೂಸ್. ಅರ್ಥ ಆಗ್ತಿದೆಯಾ? ಎನಿ 1 ಸಾರ್ಟಿಂಗ್ ಟೆಕ್ನಿಕ್ಕು. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಲ್ಲಿ ಯಾವುದು? ಮೀನ್, ಮೀಡಿಯನ್, ಮೋಡು, ವೇರಿಯನ್ಸು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯೋದು. ದೆನ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಲ್ಲಿ ಟು ರೈಟ್ ದ ಕ್ವೆರೀಸ್. ನೀವೇನು ಲ್ಯಾಬ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ರಿ ಗೊತ್ತಾ, ಅದನ್ನೇ ಇಲ್ಲಿ ರಿಪೀಟ್ ಮಾಡಿ ಅಷ್ಟೇ. ನೀವೇನು ಲ್ಯಾಬ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ರು ಅದೇ ಕ್ವೆಶನ್ಸೇ ಇಲ್ಲಿ ಬರೋದು. ಎನಿ ಒನ್ ಆಫ್ ದಿ ಟೇಬಲ್ ಕೊಟ್ಬಿಟ್ಟು
ಕ್ರಿಯೇಟ್ ಅ ಟೇಬಲ್ ಫಾರ್ ದಿಸ್. ಅವರೇ ಎಲ್ಲ ಡೇಟಾ ಟೈಪು ಕೊಟ್ಟಿರ್ತಾರೆ. ಕ್ರಿಯೇಟ್ ಮಾಡಿ, ಇನ್ಸರ್ಟ್ ಮಾಡಿದ್ರೆ ಇನ್ಸರ್ಟ್ ಮಾಡಿ, ಅಪ್ಡೇಟ್ ಮಾಡೋಂಗಿದ್ರೆ ಅಪ್ಡೇಟ್ ಕ್ವೆರಿ ಬರೀರಿ. ಇಲ್ಲಿ ನೀವು ಕ್ವೆರಿ ಬರೀಬೇಕು ನೀಟಾಗಿ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ವಾಟ್ ಅಬೌಟ್ ಯುವರ್ ಎಂಟೈರ್ 70 ಮಾರ್ಕ್ಸ್ ಪೇಪರ್. ಸೊ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಯುವರ್ ಕ್ವೆಶನ್ ಪೇಪರ್ ವಿಲ್ ಕಮ್ಸ್ ಫಾರ್ 105 ಮಾರ್ಕ್ಸ್. ನೀವು ಅದರಲ್ಲಿ ಬರೆಯೋದು ಬರೀ 70 ಮಾರ್ಕ್ಸು. ಎಷ್ಟು ಮಾರ್ಕ್ಸ್ ಎಕ್ಸ್ಟ್ರಾ ಇದೆ? 35 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. ಆ್ಯಂಡ್ 3 hours ಈಸ್ ಮೋರ್ ದೆನ್ ಎನಫ್ ಟು ರೈಟ್ ಫಾರ್ ಅ 70 ಮಾರ್ಕ್ಸ್ ಪೇಪರ್. ಯಾವಾಗ ನಾವು 100% ಚೆನ್ನಾಗಿ ಪ್ರಿಪೇರ್ ಆದಾಗ. ಆ್ಯಂಡ್ ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಸರ್, ಫಸ್ಟ್ ಟೈಮ್ ಇದು ನಾವು ಪೈಥಾನ್ ಬರೀತಾ ಇರೋದು. ನೋ, ಪೈಥಾನ್ ಈಸ್ ಆ್ಯಕ್ಚುಲಿ ತುಂಬ ಈಸಿ ಇದೆ. ಅರ್ಥ ಆಗ್ತಿದೆಯಾ? ಪೈಥಾನ್ ಈಸಿ ಇದೆ. ಆ್ಯಂಡ್ ಕಾನ್ಸೆಪ್ಟ್ಸ್ ವೈಸ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಡೇಟಾಬೇಸಲ್ಲೂ ಅಷ್ಟೇ ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಳ್ಳಿ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಆಮೇಲೆ ಸ್ಟೇಟ್ಮೆಂಟ್ನ ಫ್ರೇಮ್ ಮಾಡ್ಕೊಂಡು ಆರಾಮಾಗಿ ಆನ್ಸರ್ಸ್ ಬರಿಬೋದು. ಓಕೆ, ಸೊ ನೆಕ್ಸ್ಟು ಸೆಕ್ಷನ್ ವೈಸ್ ಅನಾಲಿಸಿಸ್ ಪ್ರಕಾರ ಪಾರ್ಟ್ ಪಿ ಕ್ವೆಶನ್ಸ್ ಏನೇನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ, ಲಾಸ್ಟಲ್ಲಿ MCQ ತೊಗೋತೀನಿ. ಓಕೆ, ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.